ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಇರೋ ರವೆ ರೊಟ್ಟಿ. ಬನ್ನಿ ಹಾಗಾದರೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಚಿರೋಟಿ ರವೆ. 1 ಕಪ್ ಚಿರೋಟಿ ರವೆಗೆ 1/4 ಕಪ್ನಷ್ಟು ನೀರು, ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಆ ನೀರಿಗೆ ಉಪ್ಪೆಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿ 1 ಕಪ್ನಷ್ಟು ಚಿರೋಟಿ ರವೆ. ಇದು ಅಕ್ಕಿ ಹಸಿಟ್ಟು ಬೇಕಾಗುತ್ತೆ. ನಾವು ಈ ರವೆ ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಈ ಅಕ್ಕಿ ಹಸಿಟ್ಟು ಬೇಕಾಗುತ್ತೆ. ನೋಡಿ ನೀರು ಕುದೀತಾ ಇದೆ. ಇವಾಗ ನಿಧಾನಕ್ಕೆ ರವೆನ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಇದನ್ನ ಗಂಟಿಲ್ದಿರಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಪಕ್ಷ ಗಂಟು ಬಂದ್ರೂ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಆಮೇಲೆ ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಬೋದು ಕೈಯಿಂದ. ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಿಂಗೆ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ನಾವು ಚಪಾತಿ ಹಸಿಟ್ಟನ್ನೆಲ್ಲ ಹೇಗೆ ನಾದ್ತೀವೋ ಹಾಗೆ ಚೆನ್ನಾಗಿದ್ದನ್ನ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ನೋಡಿ ಚಪಾತಿ ಹಸಿಟ್ಟು ಅದಕ್ಕೇ ಈ ರವೆ ರೊಟ್ಟಿ ಹಸಿಟ್ಟು ಕೂಡ ಬಂದಿದೆ. ನಾನಿಲ್ಲಿ ಎಲ್ಲನೂ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಉಂಡೆ ತೊಗೊಂಡು ಅದಕ್ಕೆ ಅಕ್ಕಿ ಹಸಿಟ್ಟು ಉದುರಿಸ್ಬಿಟ್ಟು ನಾವು ಹೇಗೆ ಚಪಾತಿನ ಲಟ್ಟಿಸ್ತೀವಿ ಅದೇ ರೀತಿ ಈ ರವೆ ರೊಟ್ಟಿ ಕೂಡ ಲಟ್ಟಿಸ್ಬೇಕು. ನೋಡಿ ಇಷ್ಟು ತೆಳು ಆದರೆ ನಮಗೆ ರವೆ ರೊಟ್ಟಿ ಸಾಕಾಗುತ್ತೆ. ನಿಮಗೆ ರವೆ ರೊಟ್ಟಿ ಹೀಗೆ ಇರಬೇಕು ಅನ್ನೋದಾದರೆ ಹೀಗೆ ತವ ಮೇಲೆ ಹಾಕ್ಕೊಳ್ಳಿ. ಇಲ್ಲ ರೌಂಡಾಗಿ ಪರ್ಫೆಕ್ಟಾಗಿ ಇರಬೇಕು ಅನ್ನೋದಾದರೆ ಈ ಥರ ಒಂದು ಬೋಲು ಅಥವಾ ಒಂದೇನಾದರೂ ಒಂದು ಪ್ಲೇಟ್ ಇಟ್ಕೊಂಡು ಈ ಥರ ರೌಂಡಾಗಿ ನಾವು ಶೇಪಾಗಿ ಕಟ್ ಮಾಡ್ಕೋಬೋದು. ಇದನ್ನ ಇವಾಗ ತವ ಮೇಲೆ ಹಾಕಬೇಕು. ನಾನಿಲ್ಲಿ ನೀರಾಗಲಿ ಎಣ್ಣೆ ಆಗಲಿ ಏನೂ ಹಾಕ್ತಿಲ್ಲ. ಒಂದು ಸೈಡು ತಿರುಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನಾಗಿ ಬಂದಿದೆ, ಲೈಟ್ ಬ್ರೌನಾಗಿ. ನೋಡಿ ರವೆ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಕೂಡ. ತುಂಬ ಈಸಿ ಕೂಡ ಮತ್ತು ಬೇಗ ಆಗುತ್ತೆ ಇದು ರವೆ ರೊಟ್ಟಿ. ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ. ಬಾಯಲ್ಲಿ ಇಟ್ಕೊಂಡ್ರೆ ಕರಗಷ್ಟು ಸಾಫ್ಟು, ಗಟ್ಟಿ ಅಂತೂ ಆಗೋದಿಲ್ಲ. ನಾವಿದನ್ನ ಬೆಳಗ್ಗೆ ಮಾಡಿ ಸಾಯಂಕಾಲದವರೆಗೂ ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಸಪೋರ್ಟ್ ಮಾಡಿ. ನಾನಿಲ್ಲಿ ರವೆ ರೊಟ್ಟಿಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಟೊಮೊಟೊ ಗೊಜ್ಜು ಮಾಡ್ಕೊಳ್ಬೋದು, ಇಲ್ಲ ಈರುಳ್ಳಿ ಪಲ್ಯ ಮಾಡ್ಕೊಬೋದು. ನಿಮ್ಗೇನು ಇಷ್ಟ ಅನಿಸುತ್ತೋ ಅದನ್ನ ನೀವು ರವೆ ರೊಟ್ಟಿ ಜೊತೆಗೆ ಮಾಡ್ಕೊಂಡು ತಿನ್ಬೋದು. ಹಾಗಿದ್ದರೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ನಾನು ಈ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.